ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ್ದು ಎಲ್ಲ ಹೇಳಿದ್ರು. ನಮ್ಮ ದೇಶದ್ದು ಒಟ್ಟು ಕ್ಷೇತ್ರ 8,82,000 ಸ್ಕ್ವೇರ್ ಕಿಲೋಮೀಟ್ರ್. ಈ ದೇಶದ ಒಟ್ಟು ಕ್ಷೇತ್ರಫಲ. ಅದರಲ್ಲಿ 7,500 ಕಿಲೋಮೀಟ್ರು ಸಮುದ್ರದ ಸೀಮೆ ಇದೆ. ಆಮೇಲೆ 15,500 ಕಿಲೋಮೀಟ್ರು ಭೂ ಸೀಮೆ ಇದೆ. ಅಕ್ಕಪಕ್ಕದ ದೇಶಗಳಿಗೆ ಹೊಂದ್ಕೊಂಡಂಥ ಸೀಮೆ. ಇಲ್ಲಿರುವಂಥ ರಾಜ್ಯಗಳು, ಕೇಂದ್ರ ಶಾಸಿತ ಪ್ರದೇಶಗಳು ತಮಗೆ ಗೊತ್ತು. 7,700 ಜಿಲ್ಲೆಗಳಿವೆ. ಸುಮಾರು 1,500 ತಹಸೀಲ್ಗಳಿವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ ಹೇಳ್ದಂಗೆ ನಾವೊಂದು 40 ಕೋಟಿ ಇದ್ದೀವಿ, 30 ಕೋಟಿ ಇಲ್ಲಿ ಉಳಿದೀವಿ, ಒಂದು 10 ಕೋಟಿ ಆ ಕಡೆ ಹೋಗಿದ್ರು. ಆನಂತರದ ಕಾಲದಲ್ಲಿ ಎಷ್ಟು ಜನ ಅಲ್ಲಿ ನಮ್ಮ ಮಂದಿ ಉಳ್ಕೊಂಡಿದ್ರು ಹಿಂದೂಗಳು ಪಾಕಿಸ್ತಾನದಲ್ಲಿ, ಅಷ್ಟೇ ಮುಸಲ್ಮಾನರು ಈ ಕಡೆ ಉಳ್ಕೊಂಡಿದ್ರು. ಎಷ್ಟು ಉಳ್ಕೊಂಡಿದ್ರು ಅಂತ ನಮ್ಗೆ ಗೊತ್ತು. ಎಷ್ಟು ಜನ ಅಲ್ಲಿದ್ರು ಅಷ್ಟೇ ಜನ ಇಲ್ಲಿ ಅವರು ಉಳ್ಕೊಂಡಿದ್ರು. ಆದರೆ ಇವತ್ತಿನ ದಿವಸ ನೋಡಿದರೆ ಅಲ್ಲೇ ನಮ್ಮವ್ರು ಎಷ್ಟು ಜನ ಉಳ್ದಾರ, ಇಲ್ಲಿ ಉಳ್ದವ್ರು ಎಷ್ಟು ಜನ ಹೆಚ್ಚಾಗ್ಯಾರ. ಇದನ್ನು ನೋಡಿದ್ರೆ ತಮಗೆ ಅಂದಾಜು ಬರುತ್ತೆ. ಯಾಕಂದ್ರೆ ಅವತ್ತು 10 ಕೋಟಿ ಹೋಗಿದ್ರಲ್ಲ, ಅವ್ರೀಗ ಸುಮಾರು 40 ಕೋಟಿಗೆ ಬಂದಿದ್ದಾರೆ. 2 ಕೂಡಿ, ಬಂಗ್ಲಾ ಮತ್ತು ಪಾಕಿಸ್ತಾನ ಸೇರಿ 23ರಿಂದ 28% ಇದ್ದರು ಆ ಜನಸಂಖ್ಯೆಯಲ್ಲಿ. ಅವರೀಗ 2-3% ಬಂದಿದ್ದಾರೆ. ನಮ್ಮಲ್ಲಿ 28% ನಮ್ಮ ಜನ ಏನಿದ್ರು, ಇಲ್ಲಿ ನಮ್ಮ ದೇಶದ ಜನಸಂಖ್ಯೆ ಇದನ್ನು ನೋಡಿದ್ರೆ ಅವಾಗ 4-6% ಇದ್ದರು ಏನೋ. ಈಗ ಸುಮಾರೊಂದು 20% ದಾಟಿ ಮುಂದೆ ಹೋಗ್ಯಾರ. ಎಲ್ಲರೂ ದಾಟ್ಯಾರ. ಜನಸಂಖ್ಯೆ ಹೆಚ್ಚಾಗೋದ್ರ ಜೊತೆಗೆ ಈ ಜನಸಂಖ್ಯಾ ಬದಲಾವಣೆ ಏನಿದೆಯಲ್ಲ, ಅದನ್ನು ತಾವು ನೋಡಿದ್ರೆ ಒಟ್ಟು 9 ರಾಜ್ಯಗಳು ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. 9 ರಾಜ್ಯಗಳಲ್ಲಿ. ನಮ್ಮ ಒಟ್ಟು 30 ರಾಜ್ಯಗಳು. ಆಮೇಲೆ 750 ಜಿಲ್ಲೆಗಳಲ್ಲಿ 200 ಜಿಲ್ಲೆಗಳು ಒಂದು ಕಮ್ಯುನಿಟಿ ಹೆಚ್ಚಾಗೈತಿ. ಮುಸ್ಲಿಮ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ. ಅಥವಾ ಕ್ರಿಶ್ಚಿಯನ್ರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕಡಿಮೆ ಆಗಿದ್ದಾರೆ. ಮೊದಲಿದ್ದವ್ರು ಎಲ್ಲರೂ ಹಿಂದೂಗಳೇ ಇದ್ರಿ. ಸೀಮಾ ಭಾಗದ ದೇಶದ ಸೀಮೆಯಲ್ಲಿರುವಂಥ 300 ತಹಸೀಲುಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಅದು ಬಾರ್ಡರ್ನಲ್ಲಿ. ಒಳಗಡೆ ಏನೇನೋ ಸಾಕಷ್ಟು ಆಗಿದೆ. ಆಮೇಲೆ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಂತ ನಾವು ಒಂದು ಸಾರಿ ನೋಡಿದರೆ, ನಮ್ಮ ದೇಶದ ಬಂದಿರುವ ಬಿಕ್ಕಟ್ಟು ಏನು, ಸಂಖ್ಯೆ ಹೆಚ್ಚಾಗಿದ್ದು ಯಾರ್ದು ಅನ್ನೋದನ್ನು ಸರ್ ಹೇಳಿದ್ರು. ನಾವು ಯಾರ್ದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಮೇಲೆ ನಮ್ಮ ಸುತ್ತಮುತ್ತ ಯಾರಿಗೆ ಅನುಕೂಲ ಆಗುವಂಥ ಜನ ಇದ್ದಾರೆ. ಒಂದು ಕಡೆ ಭೂಟಾನ್ ಇದೆ. ಆ ಭೂಟಾನ್ದವರು ನಮ್ಮ ಗಂಡತಂಬರು ಅಲ್ಲ, ನಮ್ಮ ಸಂಬಂಧಿಕರು ಅಲ್ಲ. ಯಾವಾಗಾರ ಒಂದು ಜರ ಬೇಸಿರ್ತಾರೆ, ಯಾವಾಗಾರ ಒಂದು ಜರ ಮತ್ತೇನೇನೋ ಕ್ಯಾಗಾಮತಿ ಮಾಡ್ತಿರ್ತಾರೆ. ಮ್ಯಾನ್ಮಾರ್ ತಾವು ನೋಡಿರಿ, ಯಾವಾಗೂ ನಮ್ಮ ಜೊತೆ ನಮ್ಮವರಾಗಿ ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಅವರು ಉಳ್ಕೊಂಡಿಲ್ಲ. ಬಾಂಗ್ಲಾದೇಶ್ ನೋಡಿರಿ, ನಮ್ಮದ ತಿಂದರು, ನಮ್ಮದ ಉಂಡ್ರು, ಈಗ ಹೆಂಗೆ ಹೊಳ್ಳಿ ಬಿದ್ದರು ಅನ್ನೋದನ್ನು ನಾವು ನೋಡ್ತೀವಿ. ಅಂದ್ರೆ ಅವ್ರು ಏನಿದ್ರಲ್ಲ, ಅವ್ರ ಮೂಲ ಸ್ವಭಾವವನ್ನು ಅವ್ರು ತೋರಿಸಿದ್ರು ಅಂತ ಈಗೆಲ್ಲರೂ ಅಂತಾರೆ. ನಾ ಅನ್ನೋದಿಲ್ಲ, ಜನ ಅಂತಾರೆ. ನಾವೇ ಅವ್ರಿಗೆ ಜನ್ಮ ಕೊಟ್ಟವರು. ಕೋಟಿ ಜನ ಇನ್ನೂ ಸಹಿತ ನಾವು ಅವತ್ತಿನ ಯುದ್ಧದೊಳಗೆ ಏನು ಹಣ ಖರ್ಚು ಮಾಡಿದ್ವಿ ಅದರೊಳಗೆ 5 ಪೈಸೆ ಟ್ಯಾಕ್ಸ್ ಇವತ್ತು ತುಂಬ್ತಾ ಇದ್ದೀವಿ. 71 ಯುದ್ಧಕ್ಕೆ ಏನು ಖರ್ಚು ಮಾಡಿತ್ತು ಆವಾಗ ಅದರ ಹಣ ಇವತ್ತು ತುಂಬ್ತಾ ಇದ್ದೀವಿ. ಆದಾಗ್ಯೂ ಬಾಂಗ್ಲಾದೇಶಿಗರು ಏನು ಮಾಡಿದರು ಅಂತನ್ನೋದನ್ನು ನಾವು ನೋಡ್ತೀವಿ. ಆನಂತರ ಪಾಕಿಸ್ತಾನದಲ್ಲಿ ಹೋದರೆ ತಮಗೆ ಗೊತ್ತೇ ಇದೆ,
ಸ್ವಾತಂತ್ರ್ಯ ಸಮಯದಲ್ಲಿ 14 ಆಗಸ್ಟ್ದಿಂದ 14 ಸೆಪ್ಟೆಂಬರ್ವರೆಗೆ ಸುಮಾರು ಒಂದು 25ರಿಂದ 30 ಲಕ್ಷ ಜನರ ಕಗ್ಗೊಲೆಯನ್ನು ಮಾಡಿದರು. ಒಟ್ಟಾಗಿತ್ತು. ಅಷ್ಟಾಗಿನೂ ಸಹಿತ ಯಾರು ಉಳಿದ್ರು ಅಲ್ಲಿ ಆ ಉಳಿದವ್ರನ್ನ ಕರ್ಕೊಂಡು ಬರುವ ಸಲುವಾಗಿ ಆಗಿನ ರಕ್ಷಾ ಮಂತ್ರಿಗಳಾಗಿದ್ದಂಥ ಸರ್ದಾರ್ ಬಲ್ದೇವ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದರು, ನೀವು ಸ್ವಲ್ಪ ಅಲ್ಲಿ ನಮ್ಮ ಜನ ಏನು ಉಳ್ದಾರ ಅವ್ರನ್ನ ಸುರಕ್ಷಿತ ಕರ್ಕೊಂಡು ಬರುವ ಸಲುವಾಗಿ ಅಥವಾ ಸುರಕ್ಷಿತ ಅವ್ರನ್ನ ಹೊರಗೆ ಹಾಕುವ ಸಲುವಾಗಿ, ಪಾಕಿಸ್ತಾನದಿಂದ ಹೊರಗೆ ಹಾಕುವ ಸಲುವಾಗಿ ಗೋಳ್ವಲ್ಕರ್ ಗುರೂಜಿಯವ್ರ ಜೊತೆ ಚರ್ಚೆ ಮಾಡಬೇಕು, ಅವ್ರಿಗೆ ವಿನಂತಿ ಮಾಡ್ಕೋಬೇಕು ನೀವು. ಯಾಕಂತಂದ್ರೆ ನಾವು ಯಾರ ಭರವಸೆಯ ಮೇಲಿಲ್ಲ, ಹಾಗೆ ದೇವ್ರ ಭರವಸೆಯ ಮೇಲೆ ಬಿಟ್ಟು ಬಂದಿದ್ದಾರೆ ಕೆಲವು ಜನ. ಇನ್ನು ಉಳಿದವರೆಲ್ಲ ದೇವ್ರ ಭರವಸೆ ಮೇಲಿದ್ದಾರೆ. ಅವ್ರ ಜೀವಂತ ಹೊರಗೆ ಬರುವ ಸಲುವಾಗಿ ಸಂಘದ ಕಾರ್ಯಕರ್ತರು ಪ್ರಾಣಗಳನ್ನು ಪಣಕ್ಕಿಟ್ಟು ಅಲ್ಲಿ ಹಿಂದೂಗಳನ್ನು ಹೊರಗೆ ತೆಗಿತಾ ಇದ್ದಾರೆ. ನೀವು ಇನ್ನಷ್ಟು ವಿನಂತಿ ಮಾಡಿಕೊಡ್ರಿ. ಅಲ್ಲಿ ದಿನಾಲೂ ಸ್ವಯಂ ಸೇವಕರು ಸಾಯ್ತಾ ಇದ್ರು, ಆದರೆ ನಮ್ಮ ಜನರನ್ನು ಹೊರಗೆ ತೆಗಿತಾರೆ. ಅದೇ ಸಮಯದೊಳಗೆ ನಮ್ಮವರೇ ಆದಂಥವ್ರು ಕೆಲವರು ಇಚ್ಛೆ ಪಟ್ಟು ಹೋದರು. ಬ್ಯಾರಿಸ್ಟರ್ ಅಂಬೇಡ್ಕರ್ ಅವರು ಈ ಕಡೆ ಉಳಿದ್ರೆ ಇನ್ನೊಬ್ಬರ ಆ ಕಡೆ ಹೋಗಿದ್ದರು. ಜೋಗೇಂದ್ರನಾಥ್ ಮಂಡಲ್ ಅವರು, ಅವ್ರಿಗೆ ಒಂದೇ ವರ್ಷದಲ್ಲಿ ಭ್ರಮ ನಿರಸನೆ ಆಯಿತು. ನಮ್ಮ ದಲಿತ ಬಾಂಧವರನ್ನು ಕಟ್ಕೊಂಡು ಅವರೊಂದು ದೊಡ್ಡ ದೇಶ ಕಟ್ಟಬೇಕು ಅಂತ ಹೋಗಿದ್ದರು. ಒಂದೇ ವರ್ಷದೊಳಗೆ ಭ್ರಮ ನಿರಸನೆ ಆಯಿತು, ಕಗ್ಗೊಲೆ ಆಯಿತು ನಮ್ಮ ಜನರದು. ನಮ್ಮ ತಾಯಂದಿರ ಹತ್ಯೆ ಹೇಗಾಯಿತು, ಅತ್ಯಾಚಾರ ಹೇಗಾಯಿತು, ಇದನ್ನು ಓದಬೇಕು ನಾವು. ಅಂಥದ್ರೊಳಗೆ ಆ ಮನುಷ್ಯ ಓಡಿ ಬಂದ. ಮಂತ್ರಿ ಆಗಿದ್ದಂಥ ಮನುಷ್ಯ, ಆ ದೇಶದ ಕಾನೂನು ಮಂತ್ರಿ ಆಗಿದ್ದ ಮನುಷ್ಯ ಓಡಿ ಬಂದ. ಬಂಗಾಲದ ನಿರಾಶ್ರಿತರ ಶಿಬಿರದಲ್ಲಿ ಅವ ಚಿಟ್ಕಾದವನು ಮೊದಲು. ಬಂಗಾಲದ ನಿರಾಶ್ರಿತರ ಶಿಬಿರದೊಳಗೆ ಬೇವಾರಸ್ ಪದ್ಧತಿಯಲ್ಲಿ ಸತ್ತು ಹೋದ. ಈ ಡೆಮೋಗ್ರಫಿ ಚೇಂಜ್ ಆಯಿತು ಅಂತಂದ್ರೆ ಏನಾಗ್ತದೆ? ನಮ್ಮ ದೇಶದಲ್ಲಿಯೂ ಸತ್ತ, ಅಲ್ಲಿಯೂ ಸತ್ತ, ಎಲ್ಲೇ ಜಗತ್ತಿನೊಳಗೆ ತಾವು ಈಗ ನೋಡಿದಿರಿ. ಮೊನ್ನೆನ ಸ್ಪೇನ್ದೊಳಗೆ ಏನಾಯ್ತು ಅಂತ ನಾನೇನು ತಮ್ಗೆ ಹೇಳಬೇಕಾಗಿಲ್ಲ. ಈಶಾಡಿ ಹೋತ್ರಿ ಮಂದಿ ಹೋಗಿ ಒಂದು ದೇಶದ ಒಂದು ಭಾಗವನ್ನು ವಶಪಡಿಸಿಕೊಂಡು. ಫ್ರಾನ್ಸ್ನೊಳಗೆ 90ರ ದಶಕದೊಳಗೆ ಹೋದಂಥ ಜನ, ಅದು 4ನೇ ದರ್ಜೆ ಸೇವೆ ಮಾಡಲಿಕ್ಕೆ ಹೋದಂಥ ಜನ, ನೌಕರಿಗೆ ಹೋದಂಥ ಜನ ಇವತ್ತು ಫ್ರಾನ್ಸ್ ದೇಶವನ್ನೇ ನಮ್ಮ ಕೈಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಕೆಲಸಕ್ಕಂತ ಹೋದವ್ರು 4-6 ಮಂದಿ ಇವತ್ತು ಆ ದೇಶಕ್ಕೆ ದೊಡ್ಡ ಆಹ್ವಾನ ಕೂತರು ಅಂತ. ಜಗತ್ತು ಯಾವ ಕಮ್ಯುನಿಟಿ ಆಹ್ವಾನ ಆಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತೀವಿ. ಇನ್ನು ನಮ್ಮಂಥವ್ರು ಇರ್ತೀವಿ, ಮಾತಾಡ್ತೀರಿ, ನಿಮ್ಮಂಥವ್ರು ಒಟ್ಟು ಏನೂ ಮಾತಾಡೋಂಗಿಲ್ಲ, ನೀವು ಸುಮ್ಮನೆ ಇರ್ತೀರಿ, ಏನೇನಾಗ್ತೈತೆ ನೋಡೋಣ, ಆಮ್ಯಾಗ ಏನಾಗ್ತೈತೆ ನೋಡೋಣ ಅಂತೀರಿ, ಇಷ್ಟೇ. ಇದು ಬದಲಾವಣೆ ಯಾಕಾಯಿತು? ಮೊದಲು ಜನಸಂಖ್ಯೆ ಹೆಚ್ಚಾಗಕ್ಕಾಯ್ತು. ಯಾರ್ದಾಯಿತು ಅನ್ನೋದು ತಮ್ಗೆ ಗೊತ್ತು. ಜನಸಂಖ್ಯೆ ಹೆಚ್ಚಾಯಿತು, ಆಗ ಅವ್ರದ್ದಾಯಿತು. ಅವ್ರ ಜನಸಂಖ್ಯೆ ಹೆಚ್ಚಾಯಿತು ಅಂದ್ರೆ 2011 ನಾವು ಇನ್ನೂ ಸೆನ್ಸಸ್ ತೊಗೊಂಡು ಮಾತಾಡ್ತೀವಿ. 21ಕ್ಕೆ ಆಗಬೇಕಾಗಿತ್ತು, ಕೋವಿಡ್ ಬಂತು, ಈಗಾಗಿದೆ. ಇನ್ನೂ ಅಂಕಿಅಂಶಗಳು ಬರಬೇಕು ಹೊರಗೆ ಬಂದ ನಂತರ ನಮ್ಗೆ ಗೊತ್ತಾಗ್ತೈತಿ ನಮ್ಮ ಸ್ಥಿತಿ ಏನೈತೆ ನಮ್ಮ ದೇಶದ್ದು ಅಂತ. ನಮ್ಮ ದೇಶದ್ದು ಇದು ಈಗ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣಗಳು ಏನೇನು? ಒಂದು ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರದ ಕುರಿತಾದಂಥ ಒಂದು ಕಳಕಳಿ ಇತ್ತು ಅಂತಂದ್ರೆ ಅವರು ದೇಶಕ್ಕೆ ಹೇಗೆ ಬೇಕೋ ಹಾಗೇ ಇರಬೇಕು ಅಂತ ವಿಚಾರ ಮಾಡ್ತಾರೆ. ಎರಡನೇದ್ದು ನಮ್ಮ ಅಜ್ಞಾನ. ನಾ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಮೂರನೇದ್ದು ಜನಸಂಖ್ಯೆ ಹೆಚ್ಚು ಮಾಡೋದು ಯಾಕಂತಂದ್ರೆ ಸಂವಿಧಾನಾತ್ಮಕವಾಗಿ ಈ ದೇಶ ನಡೆದಿದ್ದರೆ ಸಂವಿಧಾನಾತ್ಮಕವಾಗಿಯೇ ಈ ದೇಶವನ್ನು ನಮ್ಮ ಕೈಯಲ್ಲಿ ತಗೋಬೇಕು.
ಅಂದ್ರೆ 2047 ಸುಮಾರಿಗೆ ಈಗ ಹೆಂಗೆ ನಡೆದೈತಿ ಹಿಂಗೆ ನಡ್ಕೊತ ಹೋಯಿತು ಅಂದ್ರೆ 47 ಸುಮಾರಿಗೆ ಪ್ರಜಾಪ್ರಭುತ್ವದ ಪದ್ಧತಿಯಲ್ಲಿಯೇ ಭಾರತ ಸರ್ಕಾರವನ್ನು ಕೈಯಲ್ಲಿ ತಗೊಳ್ಳಿಕ್ಕೆ ಬರ್ತದೆ. ಆಮ್ಯಾಗ ಒಂದೇ ದಿನದಲ್ಲಿ ಈ ಸಂವಿಧಾನವನ್ನು ಅಬಾಲಿಷ್ ಮಾಡಿ ಮತ್ತೇನನ್ನು ಹೊಸ ಸಂವಿಧಾನ ತರಲಿಕ್ಕೆ ಬರ್ತೈತಿ ಅನ್ನುವಂಥ ಒಂದು ಉದ್ದೇಶ. ಇನ್ನೊಂದು ನಾನು ಆ ಕಡೆ ಈ ಕಡೆ ಓದಿದ್ದು ಒಂದು ದೊಡ್ಡ ಹಿಡನ್ ಅಜೆಂಡಾ, ಭಾರತವನ್ನು ಇಸ್ಲಾಮಿಕ್ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಬೇಕು. ಯಾಕೆಂದರೆ ಸುತ್ತಮುತ್ತಲು 2 ಗಂಟೆ ಅಂತರದಲ್ಲಿ ವಿಮಾನದಿಂದ ಇಡೀ ಎಲ್ಲ ದೇಶಗಳು ಮುಸ್ಲಿಂ ಕಂಟ್ರಿಗಳು ಇಲ್ಲಿರೋದ್ರಿಂದ, ಆಮೇಲೆ ಇದು 100 ಕೋಟಿ 140 ಕೋಟಿ ದೇಶ ಇರೋದರಿಂದ ಇದನ್ನು ಒಂದು ಸಾರಿ ಮಾಡಿದ್ವಿ ಅಂದರೆ ಜಗತ್ತಿನಲ್ಲಿ ನಾವೇ ನಂಬರ್ 1 ಆಗ್ತೀವಿ. ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ನಾವೇ ನಿಯಂತ್ರಿಸ್ತೀವಿ. ಇಡೀ ಜಗತ್ತಿನ ಸಂರಕ್ಷಣೆಯನ್ನು ಸಹಿತ ನಾವೇ ಮಾಡ್ತೀವಿ. ನಮ್ಮ ಇಡೀ ಏನು ಕನಸಿದೆ ಜಗತ್ತನ್ನೇ ಇಸ್ಲಾಮೀಕರಣಕ್ಕೆ ಒಳಪಡಿಸುವಂಥ ಕನಸಿದೆ, ಅದನ್ನು ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಆದ್ದರಿಂದ ಏನಕ್ಕೇನ ಪ್ರಕಾರೇಣ ನಮ್ಮ ದೇಶವನ್ನು ಅದಕ್ಕೆ ಒಳಪಡಿಸಬೇಕು ಅಂತ ಕೆಲವು ಜನ ಭಾವಣಿಕೆಯಲ್ಲಿ ಇದ್ದಾರೆ. ಇನ್ನು ಮತ್ತೊಂದು ಜನಸಂಖ್ಯೆ ಒಂದು ದೃಷ್ಟಿಯಲ್ಲಿ ಯಾವ ರೀತಿಯಿಂದ ಹೆಚ್ಚಾಗ್ತಾ ಇದೆ ನೋಡ್ರೆ, ಕೆಲವೊಂದು ಕಮ್ಯುನಿಟಿದು ಒಂದು ಬಹುಪತ್ನಿತ್ವದಿಂದ ಅಂತ ನಾವು ಕೇಳಿದ್ದೀವಿ. ನಾವೇನಂತೀವಿ ಹಮ್ ದೋ ಹಮಾರ ಏಕ್. ಇನ್ನು ಮತ್ತೊಬ್ರು ಏನಂತಾರ ಹಮ್ 5 ಹಮಾರ 25. ಇದು ಸತ್ಯ. ಹೀಗೆ ಮಾಡ್ಕೊತ ಹೊಂಟಿವಿ ಅಂತಂದ್ರೆ ಏನಾದಿತ್ತು ಮುಂದೆ ಕೇಳಬೇಡ್ರಿ. ದೇವರೆಲ್ಲ ಸಲುತಾನೆ, ಹುಟ್ಟಿಸಿದ ದೇವರೇನು ಹುಲ್ಲು ಮೇಯಿಸ್ತಾನೇನೋ ಅಂತ ಹಿಂಗೆ ಅಂತಾರೆ. ನಂಬುದ್ರೊಳಗೆ ಹೀಗೆ ಹೇಳಿದಾರೆ, ನಾವು ಹೀಗೆ ಮಾಡ್ತೀವಿ ಅಂತ ಒಂದು ಕಡೆ ನಾವು ಹೊರಟಿದ್ದೀವಿ. ಆಮೇಲೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಧರ್ಮಾಂತರಕ್ಕೆ ಒಳಪಡಿಸೋದು ಇದ್ದವ್ರನ್ನ ಆಶೆ ಆಮಿಷಗಳಿಂದಾಗಲಿ ವಿಚಾರಗಳನ್ನು ತಿಳಿಸಿ ಆಗಲಿ, ಇದು ಒಂದು ಪದ್ಧತಿ. ಪ್ರತಿ ವರ್ಷ ಕನಿಷ್ಠ ಎಷ್ಟು ಜನ ಆಗ್ತಿರಬಹುದು? ಸಣ್ಣದಿಲ್ಲ ಸಂಖ್ಯೆ, ಭಾಳ ದೊಡ್ಡದಿದೆ, ಲಕ್ಷಗಟ್ಟಲೆ ಇದೆ. ಹತ್ತು ಲಕ್ಷ 9 ಲಕ್ಷ ಜನ ಲವ್ ಜಿಹಾದಿಗೆ ಒಳಪಡ್ತಾ ಇದ್ದಾರೆ ನಮ್ಮವರು. ಅದರಲ್ಲಿ 70% ಹುಡುಗಿಯರು ಇಸ್ಲಾಮೀಕರಣಕ್ಕೆ ಒಳಪಡ್ತಾ ಇದ್ದಾರೆ. ಅದರೊಳಗೆ 70% ಹುಡುಗಿಯರೇನು ನಮ್ಮ ಹೋಗ್ತಾವು, ಅವ್ರಿಗೆ ಒಂದೊಂದು ಮಕ್ಕಳು ಅದು ಅಂತಂದ್ರೆ ಮುಂದಿನ ವರ್ಷ ಅವ್ರ ಚಿಲ್ಡ್ರನ್ ಫ್ಯಾಕ್ಟ್ರಿನೇ ಆಗೋದಲ್ಲಿ, ಮತ್ತೊಂದು ಏನೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜನಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಫ್ಯಾಕ್ಟ್ರೀಸ್ ಅದು ಅಂತಂದ್ರೆ ವರ್ಷಕ್ಕೆ ದಶ ಲಕ್ಷಗಳಷ್ಟು ಜನಸಂಖ್ಯೆ ಹೆಚ್ಚಾಗ್ತದೆ ಒಂದು ಕಡೆ. ಎರಡನೇದ್ದು ಈ ರೀತಿ ಆಗ್ತಾ ಇದೆ. ಆಮೇಲೆ ಮೂರನೇದ್ದು ಮಕ್ಕಳ ಕಳ್ಳತನ ಆಗ್ತಾ ಇದೆ. ಹಿಂದುಳಿದ ರಾಜ್ಯಗಳು ಏನಿವೆ ಅಲ್ಲಿ 3 ವರ್ಷ 2 ವರ್ಷ 4 ವರ್ಷದ ಮಕ್ಕಳು ಪ್ರತಿ ವರ್ಷ 60,000 to 65,000 ಮಕ್ಕಳ ಕಳ್ಳತನ ಆಗ್ತಾ ಇದೆ ಸರ್ಕಾರಿ ರಿಪೋರ್ಟ್ಗೆ ಅನುಸಾರ. ಆ ಕಳ್ಳತನ ಆದಂಥ ಮಕ್ಕಳು ಎಲ್ಲಿ ಹೋದ್ರು ಅಂತ ಹುಡುಕಾಡಿದ್ರೆ ಎಷ್ಟೋ ದಿನಗಳ ನಂತರ ಕೆಲವೊಂದು ಶಾಲೆಗಳಲ್ಲಿ ಆ ಮಕ್ಕಳು ಸಿಗ್ತಾರೆ. ಅವು ಯಾವ ಶಾಲೆಗಳು ಸಹಿತ ನಮ್ಮ ಗುರುಕುಲಗಳಲ್ಲ, ನಮ್ಮ ಶಾಲೆಗಳು ಅಲ್ಲ. ಎಲ್ಲಿ ಅಂತ ನಿಮ್ಗೆ ಗೊತ್ತು. ನುಸುಳುಕೋರರು ಇಲ್ಲಿಯವರೆಗೆ ನಮ್ಮ ದೇಶದಲ್ಲಿ ನುಸುಳುಕೋರರು ಎಷ್ಟು ಜನ ಬಂದಿದ್ದಾರೆ ಅಂದರೆ ನಿಮ್ಗೆ 12 ಕೋಟಿ ಜನ ನುಸುಳುಕೋರರು ದೇಶದಲ್ಲಿ. 12 ಕೋಟಿ ಬಂದವ್ರನ್ನ ಹೊರಗೆ ಹಾಕೋದು ಅಷ್ಟು ಸುಲಭಿಲ್ಲ. ಆಸಾಮದ ಮುಖ್ಯಮಂತ್ರಿಗಳು ಒಬ್ಬರೇ ಹೇಳಿದರು, ನಾವು 60 ಲಕ್ಷ ಜನರನ್ನು ಗುರುತಿಸಿದ್ದೀವಿ ಅಂತ ನುಸುಳುಕೋರನ್ನು. ಮತ್ತು ಎಷ್ಟು ಜನರನ್ನು ಹೊರಗೆ ಹಾಕಿರಿ? ಒಂದು 5-6 ಸಾವಿರ ಜನರನ್ನು ಹೊರಗೆ ಹಾಕಿವಿ. ಮತ್ತು ಇಷ್ಟು ಮಂದಿನ ಹೊರಗೆ ಯಾವಾಗ ಹಾಕೋರು? ಇಲ್ಲ, ನಾವು ಹಾಕ್ಬೇಕಂತೀವಿ, ಅವ್ರು ಕರ್ಕೊಳ್ತಾ ಇಲ್ಲ. ಮತ್ತು ಹೆಂಗೆ ಹೊರಗೆ ಹಾಕಿದ್ರಿ? ನಮ್ಮ BSF ಅವ್ರಿಗೆ ಹೇಳಿರ್ತೀವಿ, ಯಾವಾಗ ಆ ಎದುರಿನ ಸೈನಿಕರು ಕಡಿಮೆ ಇರ್ತಾರೆ ಅವಾಗ ನುಗ್ಗಿಸ್ಬಿಡ್ತೀವಿ ಆಚೆ ಕಡೆ. ಇದು ಹೊರಗೆ ಹಾಕೋ ಪದ್ಧತಿ ನಾವು. ಇನ್ನು ಹಿಂಗೆ ಹೊರಗೆ ಹೋಗೋರು ಇದ್ರಂತಂದ್ರೆ ಮತ್ತು ಇನ್ನು ಎಷ್ಟು ವರ್ಷ ಅವ್ರು ಹೋಗೋಕ್ಕಿಂತ ಮುಂಚೆ ನಾವು ಮೇಲೆ ಹೋಗಿರ್ತೀವಿ. 12 ಕೋಟಿ ಜನ 12 ಕೋಟಿ ಜನರು ಈ ದೇಶದ ಅಭಿವೃದ್ಧಿಯನ್ನು ತಿಂದು ಹಾಕೋದಾಗಲಿ,
ಈ ದೇಶದ ಸೌಕರ್ಯಗಳನ್ನು ತಿಂದು ಹಾಕೋದಾಗಲಿ, ಈ ದೇಶದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿರ್ಮಾಣ ಮಾಡೋದು, ಈ ದೇಶದ ಮೇಲೆ ಭಾರವಾಗಿರೋದು. ಇದನ್ನು ನೋಡಿದರೆ ಈ ಜನಸಂಖ್ಯೆ ಹೆಚ್ಚಳ ಹೇಗಾಗುತ್ತೆ. ನಮ್ಮಲ್ಲಿ ಪಕ್ಕದಲ್ಲಿ ಕೊಲ್ಲಾಪುರ ಜಿಲ್ಲೆಯಲ್ಲಿ ಇಚಲಕರಂಜಿ ಅಂತ ಒಂದು ನಗರ, ಅಲ್ಲಿ ಅದೊಂದು ಮತಕ್ಷೇತ್ರ MLA. ಆ MLA ಮತಕ್ಷೇತ್ರದಲ್ಲಿ ಈಗ 10 ವರ್ಷಗಳ ಹಿಂದೆ 15,000 ಜನ ವೋಟರ್ಸ್ ಇದ್ದರು. ಈ 10 ವರ್ಷಗಳ ನಂತರ ಅಲ್ಲಿ ಮೊನ್ನೆ 2024ರಲ್ಲಿ ಇಲೆಕ್ಷನ್ ಆಯ್ತಲ್ಲ, ಇಲೆಕ್ಷನ್ ಆದಾಗ ಎಷ್ಟು ಜನ ಮತದಾರ ಹೆಚ್ಚಾಗಿದ್ರು ಅಂದ್ರೆ ಒಂದೇ ಮತಕ್ಷೇತ್ರದಲ್ಲಿ 47,000 ಆಗಿತ್ತು. ಮೊದಲು 16,000 ಇದ್ದವ್ರು ಈಗ 47,000. ಇಷ್ಟು ಮಂದಿ ಹುಟ್ಟಾಕಂತರೂ ಸಾಧ್ಯ ಇಲ್ಲ, ಇಷ್ಟು ಪ್ರೊಡಕ್ಷನ್ನು ಮಾಡೋಕ್ಕಾಗೋದಿಲ್ಲ. ಆಮ್ಯಾಗ ಇಷ್ಟು 3 ವರ್ಷ 10 ವರ್ಷದಾಗ ವೋಟಿಂಗ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ಹುಡುಗರು ಒಮ್ಮೆಗೆ ಇಷ್ಟೇನು ವೋಟರ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂದ್ರೆ ಎಲ್ಲಿಂದ ಬಂದರು, ಹೇಗೆ ಬಂದರು? ಇವು ಪ್ರಯತ್ನಪೂರ್ವಕವಾಗಿ ಇದನ್ನು ಮಾಡೋದು. ತಾವು ಪಶ್ಚಿಮ ಬಂಗಾಳ ನೋಡಿರ್ಬೇಕು, 91 ಲಕ್ಷ SIRದೊಳಗೆ ಅನಧಿಕೃತವಾಗಿ ಇವ್ರು ಬಂದವರು ಅಂತ ಡಿಕ್ಲೇರ್ ಆಯಿತು. ಇನ್ನೂ 23 ಲಕ್ಷ ಜನರದ್ದು ನಿರ್ಣಯ ಆಗಬೇಕಾಗಿದೆ. ಹಾಗಾದ್ರೆ ಹೋದ್ರೇನೆಲ್ಲರೂ ಇವರು? ಇಲ್ಲ, ಆ ಕಡೆ ಹೋಗಲಿಲ್ಲ. ಆ ಕಡೆ SIRದೊಳಗೆ ಅವ್ರು ಡಿಕ್ಲೇರ್ ಮಾಡಿ ಹೊರಗೆ ತೆಗಿಯಾಕತ್ತಿದ ಕೂಡಲೇ ಕೆಲವು ಜನ ಕರ್ನಾಟಕಕ್ಕೆ ಬಂದರು, ಕೆಲವು ಜನ ಆಂಧ್ರಕ್ಕೆ ಹೋದರು, ಕೆಲವು ಜನ ಕೇರಳಕ್ಕೆ ಹೋದರು. ಅವ್ರಂತಾರೆ ನಮ್ಗೆ ವೋಟಿಂಗ್ ಕೊಟ್ಟರು ಕೊಡದೇ ಇದ್ದರೂ ಪರವಾಗಿಲ್ಲ, ಇಲ್ಲಿ ಉಂಡು ತಿಂದು ನಾವು ಇರ್ತೀವಿ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಬರ್ತಾನೆ ಹೋದ್ರು. ಅಂದ್ರೆ ಯಾವ ಸೀಮೆಯಲ್ಲಿ ಬಾರ್ಡರ್ನಲ್ಲಿ ತಂತಿಗೆ ಬೇಲಿ ಇಲ್ಲ. 4,000 ಕಿಲೋಮೀಟ್ರು ಬಾಂಗ್ಲಾದೇಶದ ಸೀಮೆ, ಪಾಕಿಸ್ತಾನದ್ದು ಇದೆ, ಅದರ ಜೊತೆ ಅಫ್ಘಾನಿಸ್ತಾನ ಸ್ವಲ್ಪ ಸಂಧಿಯೊಳಗೆಲ್ಲ. ಇವೆಲ್ಲವೂ ನೋಡಿದರೆ ದೇಶ ಒಂದು ಭಯಾನಕ ಸ್ಥಿತಿಯಿಂದ ಮುಂದುವರಿತಾ ಇದೆ ಅನ್ನೋ ಅಂತ ಅನಿಸುತ್ತೆ. ಹಾಗಾದರೆ ಇಲ್ಲಿ ನಮ್ಮದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಮಂದಿ ಏನು ನಾವು ಅದೀವಲ್ಲ, ಬಿಲ್ಡರ್ಸ್ ಅದೀವಿ, ಕಾರ್ಖಾನೆದಾರರು ಅದೀವಿ, ಮತ್ತು ಯಾರೋ ವ್ಯವಸಾಯಗಳನ್ನು ಮಾಡುವಂಥವ್ರು ಇಲ್ಲರಿ. ನಮ್ಮಲ್ಲಿ ಯಾರೂ ಕೆಲಸಕ್ಕೆ ಜನನ ಸಿಗೋದಿಲ್ಲ, ಅವರ ಬಂದಾರ ಅವ್ರನ್ನ ಇಟ್ಕೊಂಡು ಬಿಟ್ಟಿವಿ. ಹೌದ್ರಿ, ನಾವು ಇಟ್ಕೊಂಡಿವಿ, ನಾಳೆ ಏನಾಗಬಹುದು? ರಾಷ್ಟ್ರೀಯ ಸಮಸ್ಯೆ ಇದರಿಂದ ಏನಾಗಬಹುದು ದೇವ್ರಿಗೆ ಗೊತ್ತರಿ. ಈಗಂತರೂ ಅದಾರ, ನಾವು ಬಂದಾರ, ಇಂಥವ್ರು ಅದಾರ, ಎಲ್ಲದಾರ, ಏನದಾರ. ನಮ್ಮ ದೇಶದೊಳಗೆ ಎಲ್ಲನೂ ಸಿಗ್ತಾವೆ. ಬಂದ ಕೂಡಲೇ ಆಧಾರ್ ಕಾರ್ಡ್ ಸಿಗ್ತೈತಿ, ರೇಷನ್ ಕಾರ್ಡ್ ಸಿಗ್ತೈತಿ. ಆಮ್ಯಾಗ ಅವಕ್ಕೆಲ್ಲವ್ರದ್ದು ರೇಟ್ ಫಿಕ್ಸ್ ಅದಾವ. ಅಷ್ಟು ರೇಟ್ ಕೊಟ್ರೆ ಆಮ್ಯಾಗ ಅವ್ರು ಮೊದಲು ಬಂಗಾಲದೊಳಗೆ ಪ್ರವೇಶ ಮಾಡಿದ ನಂತರ ನಿಮ್ಗೆ ಯಾವ್ಯಾವ ರಾಜ್ಯದಾಗ ಹೋಗ್ಬೇಕು ಆಯಾ ರಾಜ್ಯದ ರೇಟ್ ಬೇರೆ ಬೇರೆ ಅದಾವೆ. ಮುಂಬೈಗೆ ಹೋದ್ರೆ ಈ ರೇಟು, ಬೆಂಗಳೂರಿಗೆ ಹೋದ್ರೆ ಈ ರೇಟು, ಹೈದರಾಬಾದ್ಗೆ ಹೋದ್ರೆ ಈ ರೇಟ್ ಇದೆ. ಅವೆಲ್ಲ ರೇಟ್ಸ್ ಫಿಕ್ಸ್ ಇದೆ. ನಾನು ಹೇಳೋದಲ್ಲ, ಪತ್ರಕರ್ತರು ಇವನ್ನೆಲ್ಲ ಕಲೆಕ್ಷನ್ ಮಾಡಿ ಹೇಳಿದ್ದು. ಆಮೇಲೆ ನಮ್ಮ ತನಿಖಾ ಸಂಸ್ಥೆಗಳು ಹುಡುಕಾಡಿ ಹೇಳಿದ್ದಿದ್ದು. ಹೀಗಾಗ್ತಾ ಇದೆ. ಈ ಒಂದು ವೇಳೆ ಜನಸಂಖ್ಯೆ ಹೀಗೆ ಬೆಳೀತಾ ಹೋಯಿತು ಅಂದರೆ ಏನಾಗಬಹುದು ಅಂದರೆ ಈ ದೇಶದೊಳಗೆ ಇರ್ಲಾಕ್ಕೆ ಜಾಗ ಸಿಗಂಗಿಲ್ಲ. ಈಗ ಬೆಳೆಯುವ ಭೂಮಿ ಏನಿದೆ 146 ಕೋಟಿ ದಾಟಿವಿ. ಸರ್ ಹೇಳಿದ್ರೆ ಆಗಲೇ ನಾವು ಜಗತ್ತಿನೊಳಗೆ ನಂಬರ್ 1 ಜನಸಂಖ್ಯೆ ಒಳಗೆ. ಆದರೆ ಭೂಮಿ ನಮ್ಮ ಹತ್ರ ಇರೋದೆಷ್ಟು? 2.4%. ಜಗತ್ತಿನ ಭೂಮಿಯೇ 2.4% ಭೂಮಿ. ಆದರೆ ಜಗತ್ತಿನೊಳಗೆ ನಂಬರ್ 1 ನಾವೇ. ಚೀನಾದವರು ಹಿಂದೆ ಬಿಟ್ಟು ನಾವು ನಂಬರ್ 1 ಅದೇ. ಇನ್ನು ಹಿಂಗೆ ಬೆಳ್ಕೊತ ಹೋದ್ವಿ ಅಂದರೆ ಬೆಳೆ ಭೂಮಿ ಏನೈತಿ ಇದೆಲ್ಲ ಇರು ವಸ್ತಿ ಸಲುವಾಗಿ ಹೋಗ್ತೈತಿ. ಆಮೇಲೆ ರೋಡ್ಗಳನ್ನು ಅಗಲ್ ಮಾಡ್ಬೇಕಾಗ್ತೈತಿ, ಡ್ರೈನೇಜ್ ಅಗಲ್ ಮಾಡ್ಬೇಕಾಗ್ತೈತಿ. ಇದರ ಪರಿಣಾಮ ಏನಾಗ್ತೈತಿ ಅಂದ್ರೆ ನಗರಗಳಿಗೆ ಬಾವು ಬರ್ತಾವೆ. ಎಷ್ಟು ಬಾವು ಬರ್ತೈತಿ ನಗರಕ್ಕೆ ಅಂತಂದ್ರೆ ವರ್ಷ ಒಂದು 50 ಹಳ್ಳಿನೋ 60 ಹಳ್ಳಿನೋ ನುಂಗ್ತಾ ಹೋಗ್ತಾವೆ ನಗರಗಳು. ನದಿಗಳನ್ನೆಲ್ಲ ನಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಾವೆ. ಆಮೇಲೆ ಇದು ಹೀಗೆ ಬೆಳೀತಾ ಹೋಯಿತು ಅಂತಂದರೆ ಭೂಮಿ ತೀರಿ ಹೋಗುತ್ತೆ, ಕಾಡು ತೀರಿ ಹೋಗುತ್ತೆ, ಗುಡ್ಡಗಳದ್ದು ಖನಿಜಗಳು ತೀರಿ ಹೋಗ್ತಾವೆ. ಯಾಕಂದ್ರೆ ಬಳಕೆ ಹೆಚ್ಚಾದಂಗೆ ಯಾವುದೇ ಖನಿಜಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಏನಾಗುತ್ತೆ ಅಂತಂದ್ರೆ ಈ ಪರ್ಯಾವರಣದ ಹಾನಿ ಆಗುತ್ತೆ. ಏನಾಗುತ್ತೆ? ಇವತ್ತೇ ನೋಡ್ತೀವಿ, ಪರ್ಯಾವರಣದ ಸಂತುಲನ ಹಾಳಾಗಿ ಹೋಗಿದೆ. ಮಳೆ ವರ್ಷದಲ್ಲಿ ಎಷ್ಟು ಬೇಕಷ್ಟು ಬೀಳ್ತಾ ಇದೆ, ಆದರೆ ಎಲ್ಲಿ ಬೀಳಬೇಕು, ಎಷ್ಟು ಬೀಳಬೇಕು ಅಷ್ಟು ಬೀಳ್ತಾ ಇಲ್ಲ.
ತಾವು ಹೋದ ತಿಂಗಳ ಗಮನ ಹರಿಸಿದ್ರೆ ಗೊತ್ತಾಗುತ್ತೆ. ಒಂದು ತಿಂಗಳಲ್ಲಿ ಬೀಳಬೇಕಾದಂಥ ಮಳೆ 2 ದಿನಗಳಲ್ಲಿ ಬಿತ್ತು, ಬರೀ 2 ದಿನಗಳಲ್ಲಿ. ಆ ಮಳೆ 2 ದಿನದಲ್ಲಿ ಬಿದ್ದ ಮಳೆ ನೀರು ಭೂಮಿಯಲ್ಲಿ ಇಂಗ್ಲಿಕ್ಕೂ ಸಾಧ್ಯ ಇಲ್ಲ, ಅದರಿಂದ ಯಾವ ಬೆಳೆನೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. 2 ದಿವಸದ ಮಳೆಯೊಳಗೆ ಯಾವ ಬೆಳೆ ತೊಗೊಳ್ಳಿಕ್ಕಾಗ್ತದೆ? 2 ದಿವಸ ಬಿತ್ತು ಹೋಯಿತು, ಇಲ್ಲಿವರೆಗೆ ಮತ್ತೆ ಮರಳಿ ಬಂದಿಲ್ಲ. 2033ರವರೆಗೆ ಒಂದು ವೇಳೆ ಇದೇ ರೀತಿ ಸಾಗಿತು ಅಂತಂದ್ರೆ, ನಾವು ಪರ್ಯಾವರಣವನ್ನು ದುರ್ಲಕ್ಷಿಸಿ ಹೀಗೆ ಸಾಗಿದೀವಿ ಅಂತಂದ್ರೆ, ಒಟ್ಟು ವರ್ಷದ ಕಾಲಾವಧಿಯೊಳಗೆ 3 ಅಥವಾ 4 ತಿಂಗಳಲ್ಲಿ ಬೀಳಬೇಕಾದಂಥ ಮಳೆ 3 ದಿನಗಳಲ್ಲಿ ಬಿದ್ದು ಹೋಗಿಬಿಡುತ್ತೆ. ಆ 3 ದಿನದ ಮಳೆ ಎಲ್ಲ ಮಣ್ಣನ್ನು ಕೊಚ್ಕೊಂಡು ಹೋಗುತ್ತೆ, ಬೆಳೆಗಳನ್ನು ಕೊಚ್ಕೊಂಡು ಹೋಗುತ್ತೆ, ಊರುಗಳನ್ನು ಕೊಚ್ಕೊಂಡು ಹೋಗಿ ಮಹಾಪೂರ್ಗಳು ಬರ್ತಾವೆ, ಡ್ಯಾಮ್ಗಳು ತುಂಬ್ತಾವೆ, ಡ್ಯಾಮ್ಗಳೆಲ್ಲ ಮಣ್ಣಿನಿಂದ ತುಂಬ್ತಾವೆ. ಆಮೇಲೆ ಯಾವ ಬೆಳೆಗಳನ್ನು ಬೆಳ್ಕೊಳ್ಳೋದು ಸಾಧ್ಯ ಇಲ್ಲ. ಭೂಮಿಯ ಕೆಳಗಿರುವಂಥ ನೀರನ್ನೆಲ್ಲ ಜಗ್ಗಿ ಆಗಿದೆ ನಾವು. ಯಾಕಂದ್ರೆ ಮೊದಲು 10 ಫೂಟಿಗೆ 5 ಫೂಟಿಗೆ ನೀರು ಸಿಗ್ತಿತ್ತು, ಈಗ 600 ಫೂಟಿಗೆ 800 ಫೂಟಿಗೆ ಹೋಗಿದೆ. ಅದರಲ್ಲಿ 1 ಫೂಟ್ ನೀರನ್ನು ನಾವು ತೆಳಗೆ ತುಂಬಬೇಕಾದ್ರೆ ಸುಮಾರು ಒಂದು 100 ವರ್ಷ ಬೇಕು. ನಾವು ಭೂಮಿಯಿಂದ ಜಗ್ಗಿದ ನೀರು ಏನಿದೆಯಲ್ಲ ಅದರಲ್ಲಿ 1 ಫೂಟ್ ನೀರು ತುಂಬಬೇಕಾದ್ರೆ 100 ವರ್ಷ ಬೇಕು. ಹಾಗಾದ್ರೆ ಈಗ 600 ಫೂಟ್ ಖಾಲಿ ಮಾಡಿದ್ದೀವಲ್ಲ, ಇದನ್ನು ತುಂಬಲಿಕ್ಕೆ ಎಷ್ಟು ವರ್ಷಗಳು ಬೇಕು? ಈ ಬಿಕ್ಕಟ್ಟು ಹೇಗೆ ತಯಾರಾಗುತ್ತೆ ರಾಷ್ಟ್ರದ ಎದುರಿಗೆ ಅಂತ? ಭೂಮಿಯ ಸಮಸ್ಯೆ, ಬೆಳೆಗಳ ಸಮಸ್ಯೆ, ಆಹಾರ ಧಾನ್ಯದ ಸಮಸ್ಯೆ ಆರಂಭ ಆಗುತ್ತೆ. ಆಮೇಲೆ ಜನಸಂಖ್ಯೆ ಅತಿಯಾಗಿ ಬೆಳೀತು ಅಂತಂದ್ರೆ ಒಳ್ಳೆ ಗಾಳಿನೂ, ಈಗ ನೀರಿನ ಬಾಟಲ್ ತೊಗೊಂಡು ತಿರುಗಾಡ್ತೀವಿ, ಎಲ್ಲಿ ಹೋಗೋರೆಲ್ಲ ತಮ್ಗೆ ಗೊತ್ತೈತಲ್ಲ, ಬಾಟಲ್ ಇಲ್ಲದೆ ಯಾರೂ ಹೋಗಂಗಿಲ್ಲ. ಇನ್ನೊಂದು ಸಿಲಿಂಡ್ರ್ ತೊಗೊಂಡು ಹೋಗು ಹೊತ್ನಾಗ ಒಂದು ಸಣ್ಣದೊಂದು ಸಿಲಿಂಡ್ರ್ ತೊಗೊಂಡು ಆಫೀಸ್ಗೆ ಹೋಗೋದು, ನಡು ಒಂದು ಸ್ವಲ್ಪ ಹಚ್ಕೊಳ್ಳೋದು, ಹೆಂಗೆ ಈ ಶೆಲೈನ್ ಹಚ್ತಾರಲ್ಲ ಹಾಸ್ಪಿಟಲ್ದಾಗ ಹಂಗೆ ಒಂದಿಷ್ಟು ಹಚ್ಕೊಳ್ಳೋದು, ಮತ್ತಿಷ್ಟು ಜೀವ ಬಂದಂಗೆ ಹಾಕಿದ್ದು ಒಂದಿಷ್ಟು ಮಾತಾಡೋದು, ಮತ್ತು ಒಂದು ಪ್ಲೀಡಿಂಗ್ ಆದ ಕೂಡಲೇ 2ನೇ ಪ್ಲೀಡಿಂಗ್ ಮತ್ತೊಂದಿಷ್ಟು ಹೋಗಿ ರೆಸ್ಟ್ ರೂಮ್ನಾಗ ಒಂದಿಷ್ಟು ಹಚ್ಕೊಂಡು ಬರೋದು, ಮತ್ತೊಂದಿಷ್ಟು ಮಾತಾಡೋದು. ಈ ಸ್ಥಿತಿ ನಮ್ಮದು ಬರುತ್ತೆ ಅಂತ 2033ರಿಂದ 40 ಸುಮಾರಿಗೆ ಈ ಸ್ಥಿತಿ ಬರುತ್ತೆ. ಆಮೇಲೆ ಒಂದು ಸುಲಭ ಏನಾಕೈತಿ ಅಂದರೆ, ಇದೇನೈತಲ್ಲ ಇದೆಲ್ಲ ಖಾಲಿ ಆಗ್ತೈತೆ. ಎಣ್ಣೆನೂ ಬೇಕಾಗಂಗಿಲ್ಲ, ಹಣಿಗೆನೂ ಬೇಕಾಗಂಗಿಲ್ಲ, ಎಲ್ಲ ಏನೂ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈ ಆರ್ಸೆನಿಕ್ ವಾಟ್ರ್ ನಾವು ಕುಡ್ದು ಅಷ್ಟೊತ್ತಿಗೆಲ್ಲ ಮೈಮೇಲೆ ಕೂದಲೆಲ್ಲ ಹೋಗ್ತಾವೆ. ಆಮೇಲೆ ಹಿಂಗೆ ಹೋಗೋಗ್ತಾ ಯಾರಿಗಾರ ಡಿಕ್ಕಿ ಹೊಡಿದೇವಂದ್ರೆ ಇವೆಲ್ಲ ಮುರಿದು ಹೋಗ್ತಾವೆ. ಈಗ ಮ್ಯಾಗಿಂದ ಕೆಳಗೆ ಬಿದ್ದರೂ ಏನೂ ಆಗೋದಿಲ್ಲ, ಇನ್ನು ಹೋಗೋಗ್ತಾ ಹಿಂಗೆ ಯಾರು ಡಿಕ್ಕಿ ಹೊಡೆದ್ರಂದ್ರೆ ಅವನದು ಮುರಿತೈತಿ, ಇವಂದು ಮುರಿತೈತಿ. ಇವು ಬರುವಂಥ ಸಮಸ್ಯೆಗಳೇನು ಭವಿಷ್ಯದಲ್ಲಿ ಈಗ ಆಗ್ತಾವೆ. ತಾವು ಫ್ಯೂಚರ್ ನೋಡಿದ್ರೆ ಅಂತಂದರೆ ಇದೇ ಆಗೋದು, ಇನ್ನೇನಾಗೋದು. ಆಮೇಲೆ ಇನ್ನು ಬರ್ಬರ್ತಾ ಇನ್ನೇನಾಗುತ್ತೆ ಅಂತಂದ್ರೆ ಕಾಡುಗಳ ನಾಶ ಆಗ್ತಾವೆ, ಪ್ರಾಣಿಗಳ ನಾಶ ಆಗ್ತಾವೆ. ಕಡಿಕೆ ಇವು ಒಬ್ಬನ ಕಾಯಿ ಉಳ್ದಂಗೆ ಉಳ್ಯಾವ, ಏನಾರ ಮಾಡ್ಕೊಂಡು ಅಲ್ಲಿದ್ದು ತಂದು ಇಲ್ಲಿದ್ದು ತಿಂದು ಬದುಕವಂದ್ರೆ ಇವನ. ಯಾಕಂತಂದ್ರೆ ಉಷ್ಣತೆ ಹೆಚ್ಚಾಗ್ತದೆ. ಇವತ್ತು ನಾವು 48 ಡಿಗ್ರಿಗೆ ಬಂದೀವಿ, ಇನ್ನು 4 ಡಿಗ್ರಿ ಹೆಚ್ಚಾಯಿತು ಅಂತಂದ್ರೆ 4 ಫೀಟ್ ಮಣ್ಣು ಉಸುಗಾಗಿ ಪರಿವರ್ತನೆ ಆಗುತ್ತೆ. ಆ ಉಸುಗಾಗಿ ಪರಿವರ್ತನೆ ಆಯ್ತು ಅಂದರೆ ಯಾವ ಬೇರುಗಳು 4 ಫೂಟ್ಗಳವರೆಗೆ ಇರುವಂಥ ಗಿಡಗಳದಾವ ಅವೆಲ್ಲ ಗಿಡಗಳು ನಷ್ಟ ಆಗಿ ಹೋಗ್ತಾವೆ. ಅಂದ್ರೆ ಅಷ್ಟು ಜೀವ ಸೃಷ್ಟಿ ನಷ್ಟ ಆಗಿ ಹೋಗ್ತವೆ. ಅವಾಗ ಯಾವ ಈ ಆಲ್ದ ಗಿಡದಂಥವು, ಹಲಸಿನ ಗಿಡದಂಥವು, ಇವೇನು ಹಿಂಗೆ ಚಿವುಟಿದ್ರೆ ಹಾಲು ಬರ್ತಾವಲ್ಲ ಅಂಥ ಗಿಡಗಳು ಮಾತ್ರ ಉಳಿತಾವೆ. ಇದು ಮುಂದೆ ಬರುವಂಥ ಜನಸಂಖ್ಯೆ ಹೆಚ್ಚಾದ್ರೆ ಅದಕ್ಕೇನಾಕೈತೆ ಹೇಳ್ರಿ, ದೇವ್ರು ಕೊಟ್ಟಾನ ಅವನ ಕಾಪಾಡ್ತಾನ ಅಂದ್ರೆ ಅವ ಹಿಂಗೆ ಕಾಪಾಡೋದಾನ ಮುಂದೆ. ನಾವು ತಿಳಿದವರು ಎಚ್ಚರಾಗಿ ಇಲ್ಲ ಇದನ್ನು ಎಲ್ಲರೂ ಕೂಡಿ ಏನಾರು ಉಪಾಯ ಮಾಡಬೇಕು ಮುಟ್ಟಬೇಕು ಅಂತಂದ್ರೆ ಆಮ್ಯಾಗ ಇದು ಹಿಂಗೆ ಆಯಿತು ಅಂತಂದ್ರೆ, ಒಂದು ಮನ್ಯಾಗ ಒಂದು ರೂಮ್ನಾಗ 4 ಮಂದಿ ಇರೋದು ಹೆಂಗೆ, 40 ಮಂದಿ ಇದ್ರೆ ಏನಾಕೈತಿ? ಮಾನಸಿಕ ಒತ್ತಡಗಳು ಹೆಚ್ಚಾಗ್ತಾವ ಅಂತಿರೋ ಇಲ್ಲಂತೀರ, ಅದನ್ನು ನಾವು ವಿಚಾರ ಮಾಡ್ಬೇಕು. ಒಂದು ಕೋಣೆಯೊಳಗೆ 4 ಮಂದಿ ಇದ್ದೀವಿ ಅಂತಂದ್ರೆ ಚಂದಾಗ ಇರ್ತೀವಿ. ಅದೇ ಕೋಣ್ಯಾಗ 40 ಮಂದಿನ ಹಾಕಿದ್ರಂದ್ರೆ ಇದು ದೇಶ ಇರೋದು ಇಷ್ಟ, ಇದೇನು ದೊಡ್ಡದಾಗೋದಲ್ಲ. ಇದರಾಗ ಇಷ್ಟು ಮಂದಿನ ತುಂಬಿದ್ದೀವಿ ಅಂತಂದ್ರೆ ಇವು ಹೆಚ್ಚಕ್ಕವಂತೀರಿ ಇಲ್ಲಂತೀರಿ, ಹೆಚ್ಚಕ್ಕವು. ಅವಾಗ ಮುಂದೆ ಹೆಚ್ಚಾದವು ಅಂದ್ರೆ ಜಗಳ ಹೆಚ್ಚಾಕವು, ಜಗಳ ಹೆಚ್ಚಾದವು ಅಂತಂದ್ರೆ ಅಪರಾಧಗಳು ಹೆಚ್ಚಾಕವು, ಅಪರಾಧ ಹೆಚ್ಚಾದವು ಅಂದ್ರೆ ಕೋರ್ಟ್ ಹೆಚ್ಚು ಮಾಡ್ಬೇಕಾಕೈತಿ. ಅವಾಗ ನಮ್ಮ ಸಂಖ್ಯಾನೂ ಹೆಚ್ಚು ಮಾಡ್ಬೇಕಾಕೈತಿ. ಅವ್ರು ಅಲ್ಲಿಂದ ಎಲ್ಲಿ ಬೇಗ ನ್ಯಾಯ ಸಿಗಲಿಲ್ಲ ಅಂದ್ರೆ ವಕೀಲರಿಗೆ ಬಡಿಯಕ್ಕೆ ಶುರು ಮಾಡ್ತಾರೆ. ಈ ಸ್ಥಿತಿ ಬರ್ತೈತೆ ನಾವು. ಆಮ್ಯಾಗ ಇನ್ನು ನಾವು ನ್ಯಾಯ ಎಲ್ಲಿ ತೊಗೋತೀವಿ ಅಂದ್ರೆ ಇನ್ನು ಕೋರ್ಟ್ನಾಗಿಲ್ಲ ರೋಡ್ ಮ್ಯಾಗ ನ್ಯಾಯ ತೊಗೋತೀವಿ ಅಂತ ಈಗ ತೊಗೊಳಕ್ಕೆ ಹತ್ತಾರಲ್ಲ, ಮಂದಿ ಇಲ್ಲಾಗ ತೊಗೊಂಡ್ರಲ್ಲ. ಪಾರ್ಲಿಮೆಂಟ್ನೊಳಗಿನ ಅಲ್ಲೊಬ್ಬರು ದೊಡ್ಡ ನೇತಾರರು ಮಾತಾಡಿದ್ದಂತ ಅವ್ರು ಕೇಳಿದ್ರು ಇಲ್ಲೋ ಗೊತ್ತಿಲ್ಲ, ಯಾರೋ ರಾಜೇಂದ್ರ ಯಾದವ್ ಯಾರೋ ಒಬ್ರು ಇದ್ದಾರೆ, ಯೋಗೇಂದ್ರ ಯಾದವ್ ಅವರೊಂದು ಮಾತು ಹೇಳಿದರು, ಇನ್ನು ಮುಂದೆ ಭವಿಷ್ಯದೊಳಗೆ ಯಾವ ನಿರ್ಣಯಗಳು ಪಾರ್ಲಿಮೆಂಟ್ನಲ್ಲಿ ಆಗೋದಿಲ್ಲ, ಎಲ್ಲ ನಿರ್ಣಯಗಳು ರೋಡ್ ಮೇಲೆ ಆಗೋದು ಅಂತ. ಅಂದ್ರೆ ದೇಶ ಯಾವ ದಿಶೆಯಲ್ಲಿ ಅಲ್ಲಿದ್ದವ್ರು ಯಾರಿದ್ರು ಅದು ತಮ್ಗೆ ಗೊತ್ತದ.
ಹೋರಾಟ ಮಾಡೋಕ್ಕೆ ಬಂದು ಹುಡುಗರು ಎಷ್ಟಿದ್ದು ಯಾರು ಎಷ್ಟಿದ್ರು ಎಲ್ಲ ಗೊತ್ತದ. ಯಾರು ಊಟ ಕೊಟ್ರಪ್ಪ, ಯಾವ ಮೊಬೈಲ್ ಅಂಗಡಿ ಹಾಕೋತ ಹಾಕೊಂಡು ಮೊಬೈಲ್ ರಿಪೇರಿ ಮಾಡೋಕ್ಕಿದ್ದು ಮನುಷ್ಯ 10,000 ಮಂದಿಗೆ ಊಟ ಕೊಡ್ತಾನೆ. ಇದೆಲ್ಲ ನೋಡಿದೀವಿ ಅಂದ್ರೆ ಮುಂದೆ ಏನಾಗಬಹುದು ದೇಶದ ಸ್ಥಿತಿಗತಿ ಅಂತ ನಮಗೆಲ್ಲ ಅರ್ಥ ಆಗ. ಒಂದು ವೇಳೆ ನಮ್ಮ ಜನಸಂಖ್ಯೆ ಹೆಚ್ಚಾತು ಅಂದ್ರೆ ಸಂಘರ್ಷಗಳು ಹೆಚ್ಚಾಗ್ತವೆ. ಜನಸಂಖ್ಯೆ ಹೆಚ್ಚಾತು ಅಂತಂದ್ರೆ ಉಣ್ಣಕ್ಕೂ ಸಿಗಂಗಿಲ್ಲ, ತಿನ್ನಕ್ಕೂ ಸಿಗಂಗಿಲ್ಲ, ನೀರು ಸಿಗಂಗಿಲ್ಲ, ಊಟನೂ ಸಿಗಂಗಿಲ್ಲ, ಆರೋಗ್ಯನೂ ಸಿಗುವುದಿಲ್ಲ. ಆಮ್ಯಾಗ ಇಂಥ ದೊಡ್ಡ ಜನಸಂಖ್ಯೆ ಆದ ನಂತರ ಯಾರಿಲ್ಲಿ ಸುರಕ್ಷಿತ ಉಳಿಯೋರು ಅದಾರ? ಇವೆಲ್ಲ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳು ಹುಟ್ಟುತ್ತವೆ. ಅದಕ್ಕೆ ಸರ್ ಹೇಳಿದ್ರಲ್ಲ ಆಗಲೇ, ನಾವು ಎಲ್ಲರೂ ಎಚ್ಚರಾಗುವಂಥ ದಿವಸ ನಾವೆಲ್ಲರೂ ತಂದು ಒತ್ತಡ ಮಾಡಿ ನೋಡ್ರಿ, ನಮ್ಮನ್ನು ಅವ್ರು ಉಳಿಸ್ತಾರೆ ಇವ್ರು ಉಳಿಸ್ತಾರೆ ಅಂತಂದ್ರೆ ಯಾರೂ ಉಳಿಸೋದಿಲ್ಲ. ಯಾಕಂತಂದ್ರೆ ಎಲ್ಲೆಲ್ಲಿ ಸಂಖ್ಯೆ ಹೆಚ್ಚಾತು ಅಲ್ಲ ಯಾರು, ಅದೊಂದು ಪ್ರಾಂತ ನಮ್ದು ಹೋಗೈತೆ, ನಿಮ್ಗೆ ಗೊತ್ತಾಯ್ತಲ್ಲ. ಬುದ್ಧರು ಹೆಚ್ಚಾದರು ಅಂತ ತಿಳ್ಕೊಂಡು ಮೊದಲ ಭೂಟಾನ್ ಹೋಯ್ತು, ಆಮೇಲೆ ಮ್ಯಾನ್ಮಾರ ಹೋಯ್ತು, ಆಮ್ಯಾಗ ತಿಬ್ಬತ್ ಹೋಯ್ತು. ಆಮ್ಯಾಗ ಎಲ್ಲಿ ಯಾರ ಜನಸಂಖ್ಯೆ ಹೆಚ್ಚಾತು ತಮಗೆ 46 ಆಗಸ್ಟ್ ತಿಂಗಳಿನಲ್ಲಿ 10ಕ್ಕೆ ಆ್ಯಕ್ಷನ್ ಡೇ, ಡೈರೆಕ್ಟ್ ಆ್ಯಕ್ಷನ್ ಡೇದೊಳಗೆ ಎಷ್ಟು ಮಂದಿ ಕೊಲೆ ಆಯಿತು, ಎಷ್ಟು ಮಂದಿ ಧರ್ಮಾಂತರ ಮಾಡಿಕೊಂಡ್ರು ಅದು ತಮಗೆ ಗೊತ್ತಿದೆ. ಅದರ ಪರಿಣಾಮ ಏನಾಯ್ತು ಅಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಹುಟ್ಟಲಿಕ್ಕೆ ನಾಂದಿ ಆಯಿತು. ಕೇರಳದೊಳಗೆ ಮೋಫ್ಲಾ ದಂಗೆಗಳಾದವು, ಏನೇನೋ ಹೇಳಿದರು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಇವತ್ತಲ್ಲಿ ಯಾರ ತಮ್ಮ ಮನೆ ಕಟ್ಟಬೇಕಾಗಿತ್ತು, ಪರ್ಮಿಷನ್ ಬೇಕಾಗಿತ್ತು ಅಂದ್ರೆ ಮಲಬಾರ್ನೊಳಗೆ ಪರ್ಮಿಷನ್ ಸಿಗುವುದಿಲ್ಲ. ಧರ್ಮಾಂತರ ಮಾಡಿದ್ರೇ ಪರ್ಮಿಷನ್ ಸಿಗ್ತೈತೆ. ಕಿಟಕಿ ಬಾಗ್ಲ ಸಹಿತ ಚೇಂಜ್ ಮಾಡಬೇಕಾಗಿದ್ರೆ ನೀ ನಮ್ಮ ಜೊತೆ ಬಾ ಅಂದ್ರೆ ನೀನು ಕಿಟಕಿ ಬಾಗ್ಲಾಗ ಹಚ್ಚಕ್ಕೆ ಕೊಡ್ತೀವಿ ಅಂತ. ನಾನು ನಿಯಮಿತವಾಗಿ ಹೋಗ್ತೀನಿ ಅಲ್ಲಿ. ಅದಕ್ಕೆ ಹೇಳಿ, ಯಾರೋ ರಿಟೇಲ್ ವ್ಯಾಪಾರಿಗಳು ಹೋಲ್ಸೇಲರ್ ಕಡೆ ಹೋದರು ಅಂದ್ರೆ ಅವ್ನು ಹೋಗಾಗ ತನ್ನ ತಿಲಕ ಅಳ್ಕಿಸ್ಕೋಬೇಕು. ಆಮ್ಯಾಗ ಇವು ಕೈಯಾಗ ಕಟ್ಟಿದಂಥ ದಾರಗಳನ್ನು ತೆಗೆದು ಹಾಕಬೇಕು, ಕೊಳ್ಳಾಗಿ ಏನಾರ ಕಟ್ಟಿದ್ರೆ ತೆಗೆದಿಡಬೇಕು. ಹೋಗಿ ಆ ಹೋಲ್ಸೇಲ್ ವ್ಯಾಪಾರಿಗಳಿಂದ ಇದನ್ನು ತೊಗೊಂಡು ಬರ್ಬೇಕು. ಇವತ್ತು ಇರುವಂಥ ಸ್ಥಿತಿ ಸದ್ಯ ಕೇರಳದಲ್ಲಿ ಕಿರುಕುಳ ವ್ಯಾಪಾರಿಗಳ ಸ್ಥಿತಿ ಇದೆ. ಅವ್ರು ಇದನ್ನೆಲ್ಲ ಇಟ್ಟು ಬರಬೇಕು. ಆಮೇಲೆ ನೀವು ಯಾರಾದರೂ ಹೋಲ್ಸೇಲ್ ವ್ಯಾಪಾರ ಮಾಡ್ಲಿಕ್ಕೆ ನಾವು ಒಂದೆರಡು ಹುಡುಗರನ್ನ ಕಳಿಸಿದ್ದೆ, ಉಳ್ಳಿಗಡ್ಡಿ ಈರುಳ್ಳಿ ವ್ಯಾಪಾರ ಮಾಡಿ ಹೋಗ್ರಿ ಅಂತ. ನಮ್ಮಲ್ಲಿ ಅಲ್ಲೇನು ಬೆಳೆದಿಲ್ಲ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಬೆಳಿತೈತಿ. ಆ ಹುಡುಗರನ್ನ 15 ದಿವಸ ಗೋಡಾವನ್ದಾಗ ಹಾಕ್ಯಾಕೊಂಡು ಬಡ್ದಿಂದ ಅವ್ರು ಯಾವ ಪೊಲೀಸ್ ಸ್ಟೇಷನ್ದಾಗೂ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಕಡೆಗೆ ಬರೀ ಸಾಕಿನಂತೇಳಿ ಮತ್ತೊಬ್ರು ಯಾರು ವ್ಯಾಪಾರನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಸ್ಥಿತಿ ಭವಿಷ್ಯದೊಳಗೆ ಯಾವುದಾದ್ರೂ ಒಂದು ಕಮ್ಯುನಿಟಿ ಹೆಚ್ಚಾಯಿತು ಅಂದ್ರೆ ನಾನಂತರೂ ಎಲ್ಲ ಕಡೆ ಹೇಳ್ತಿರ್ತೀನಿ, ನೋಡ್ರಪ್ಪ ಶಾಣ್ಯರಾಗು, ನಿನ್ನ ಇರಲಿಲ್ಲ ಅಂದ್ರೆ ಹೀಗೆ ಆಗ್ತೈತಿ ಅಂತ. ಈ ನಮ್ಮ ಜನ ಭೂಮಿ ಮಾರಾಟ ಮಾಡೋರು, ಯಾರೋ ಒಬ್ಬರು ತಗೊಳ್ಳೋರು, ಅವ್ರದ್ರೊಳಗೆ ನಾವು ನಾಳೆ ಕೆಲಸಕ್ಕೆ ಹೋಗೋದು. ಇಂಥ ಸ್ಥಿತಿ ಅನೇಕ ರಾಜ್ಯಗಳಲ್ಲಿ, ನಾ ಹೇಳಿದ್ನೆಲ್ಲ 9 ರಾಜ್ಯಗಳಲ್ಲಿ ಪೂರ್ತಿಯಾಗಿ ಪರಿಸ್ಥಿತಿ ಬದಲಾಗಿದೆ. ಹೀಗಾಯಿತು ಅಂತಂದ್ರೆ ಬಹುಸಂಖ್ಯಕರಾಗಿದ್ದಂಥ ಜನ ನಾಳೆ ಸುರಕ್ಷಿತ ಆಗಿರ್ತೀವಿ ಅಂತ ನನಗರ ಅನಿಸೋದಿಲ್ಲ. ನಾ ಇಲ್ಲೇ ನಮ್ಮ ಮಹಾರಾಷ್ಟ್ರದೊಳಗೆ ಅಜರಾ ಅಂತ ಒಂದು ತಾಲೂಕು ಐತೆ. ಅಲ್ಲೊಂದು 25-30 ವರ್ಷದ ಹಿಂದೆ ಸಾಹೇಬ್ರ ಒಂದು ಹಳ್ಳಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲೊಂದು 4-5 ಮನೆಗಳಿತ್ತು. ಈಗ ಮೊನ್ನೆ ಮತ್ತು ಹಳ್ಳಿಗೆ ಒಂದು 25 ವರ್ಷದ ನಂತರ ಹೋದೆ. ಆ ಊರಾಗ ಯಾರೂ ಸಿಗಲಿಲ್ಲ ನಮ್ಮವ್ರು. ಅವು ಅಂಜ್ಕೋತ ಒಂದು ಗುಡಿ ಕಾರ್ಯಕ್ರಮ ಇಟ್ಟಿದ್ದು. ಅವನ ಸರ್ಪಂಚನೂ ಅವನ ಸದಸ್ಯರು ಅವರ ಸಾಲಿನೂ ಅವರ ತೆಗೆದಾರ, ಎಲ್ಲ ತೆಗೆದಾರ. ಇವರು ಅಲ್ಪಸಂಖ್ಯಾತರು. ಅವು ಮೊದಲು 4 ಮನೆ ಇದ್ದು, ಈಗ ಇಡೀ ಊರ ಅಲ್ಪಸಂಖ್ಯಾತ ಆಯ್ತು, ಅವ್ರು ಬಹುಸಂಖ್ಯಾತರು. ಈಗ ಅವ್ರನ್ನ ಕೇಳಾರ್ದ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಈ ಸ್ಥಿತಿ ಅಲ್ಲ. ತಮ್ಗೆ ಗೊತ್ತಲ್ಲ, ಶ್ರೀಪೆರಂಬುದೂರು ಪಕ್ಕದೊಳಗೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಯಿತು. ಲಕ್ಷ್ಮೀ ಗುಡಿಯೊಳಗೆ ಹೈಕೋರ್ಟ್ನೊಳಗೆ ಜನಹಿತ ಯಾಚಿಕೆ ಸಲ್ಲಿಸಿದ್ರು. ಈ ದೇವಿ ಗಂಟೆ ಬಾರಿಸೋದ್ರಿಂದ, ಆರತಿ ಮಾಡೋದ್ರಿಂದ ನಮಗೆ ತೊಂದರೆ ಆಗಕತ್ತೈತಿ, ಅದಕ್ಕೆ ಇದನ್ನು ಬ್ಯಾನ್ ಮಾಡಬೇಕು ಗುಡಿ ಅಂತ ಶುರುವಾಗ್ತಾವೆ. ಹೀಗೆ ಸಮಸ್ಯೆಗಳು ಬಿಕ್ಕಟ್ಟು ಯಾವ್ಯಾವ ರೀತಿ ನಿರ್ಮಾಣ ಆಗ್ತಾವಂತ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಬಿಕ್ಕಟ್ಟುಗಳು. ಅದಕ್ಕೆ ನಾ ಹೇಳಿದ್ನಲ್ಲಿ, ಇವೆಲ್ಲ ಯಾವಾಗ ಆಗ್ತಾ ಇದ್ದಾವಂದ್ರೆ ಈ ದೇಶದಲ್ಲಿ ಪತ್ರಕರ್ತರು ಅದಾರ, ಈ ದೇಶದಲ್ಲಿ ಪೊಲೀಸರು ಅದಾರ, ಈ ದೇಶದಲ್ಲಿ ಮಿಲ್ಟ್ರಿ ಐತಿ, ಈ ದೇಶದಲ್ಲಿ ಎಲ್ಲ ಸೆಕ್ಯೂರಿಟಿಗಳದಾರ. ಆಮೇಲೆ ಎಲ್ಲರೂ ನಾವು ಅದೀವಿ, ನೀವು ಅದೀರಿ, ಎಲ್ಲರೂ ಅದೀವಿ. ಇಲ್ಲಿ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಅದಾರ. ಹೀಗಿದ್ದು ಸಹಿತ ಹಿಂಗ್ಯಾಕಾಕೈತ್ರಿ ಅಂತಂದ್ರೆ ಇದಕ್ಕೆ ಒಳ್ಳೆಯ ಕಾನೂನು ಬರುವ ಅವಶ್ಯಕತೆ ಐತಿ. ಕಾನೂನು ತರಲಿಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಇಂಥ ಈ ಲವ್ ಜಿಹಾದ್ ಚಟುವಟಿಕೆಗಳೇ ಆಗಿರಲಿ ಅಥವಾ ಈ ನುಸುಳುಕೋರಿಕೆ ಚಟುವಟಿಕೆಗಳೇ ಆಗಿರಲಿ
ಅಥವಾ ಇನ್ನು ಯಾವ ಈ ಜನಸಂಖ್ಯೆ ಏರೋದಕ್ಕೆ ಕಾರಣವಾದಂಥ ಚಟುವಟಿಕೆಗಳಾಗಿರಲಿ, ಇವು ಎಲ್ಲವುಗಳನ್ನು ಮಟ್ಟ ಹಾಕಬೇಕು. ಅದಕ್ಕಾಗಿ ನೀವು ಕಠಿಣವಾದಂಥ ಕಾನೂನನ್ನು ತರಬೇಕು ಅಂಥೇಳಿ ಆ ಕಾನೂನು ತರಿಸಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿಸಿದ್ರೆ ದೇಶ ಉಳಿಲಿಕ್ಕೆ ಸಾಧ್ಯನೇ ಹೊರತು, ಇರಲಿಲ್ಲ ಅಂದ್ರೆ ಯಾರು ನಮ್ಮನ್ನು ಯಾವ ಮಠಾಧೀಶರು ಉಳಿಸೋಕೆ ಸಾಧ್ಯ ಇಲ್ಲ, ಪೀಠಾಧೀಶರು ಉಳಿಸೋಕೆ ಸಾಧ್ಯ ಇಲ್ಲ, ಯಾರು ದೊಡ್ಡ ನೇತಾರರು ಉಳಿಸೋಕೆ ಸಾಧ್ಯ ಇಲ್ಲ, ಯಾರೂ ನಮ್ಮನ್ನು ಉಳಿಸೋಕೆ ಸಾಧ್ಯ ಇಲ್ಲ. ನಾವು ಉಳಿಸ್ಬೇಕಾಗಿದ್ದರೆ ಇದೇ ಒಂದು ಮಾರ್ಗದಿಂದ ಉಳಿಸ್ಬೋದು ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.